ನೆಲಮಂಗಲದಲ್ಲಿ ಬೆಳ್ಳಂ ಬೆಳಗ್ಗೆ ಭಾರಿ ಅಗ್ನಿ ಅನಾಹುತ ಸಂಭವಿಸಿದೆ. ಅಗ್ನಿ ಅವಘಡದ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ ನಿಮಗೆ. ನೆಲಮಂಗಲದ ಬಳಿ ಹೊತ್ತಿ ಉರಿತಾನೆ ಇದೆ ನಿರಂತರವಾಗಿ ಆಯಿಲ್ ಗೋದಾಮು. ಬೆಳಗ್ಗೆ 3 ಗಂಟೆ ಅಷ್ಟೊತ್ತಿಗೆ ಈ ಸುದ್ದಿ ಬ್ರೇಕ್ ಆಗಿತ್ತು. ನೆಲಮಂಗಲ ಬಳಿಯ ಅಡಕಮಾರಕನಹಳ್ಳಿಯಲ್ಲಿ ಘಟನೆ ಆಗಿರೋದು. ಕ್ಷಣ ಕ್ಷಣಕ್ಕೂ ಕೂಡ ಬೆಂಕಿಯ ಕೆನ್ನಾಲಿಗೆ ಚಾಚ್ಕೊಳ್ತಾನೆ ಇದೆ. ಮುಗಿಲೆತ್ತರಕ್ಕೆ ಬೆಂಕಿಯ ಉಂಡೆ ರೀತಿ ಕಾಣಿಸ್ತಾ ಇದೆ. ನಮಗೆ ಹೊಗೆ ಆವರಿಸಿದೆ. 30 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಆಯಿಲ್ ಈ ಬೆಂಕಿಗೆ ಆಹುತಿಯಾಗಿರುವ ಶಂಕೆ ಇದೆ. 30ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನದಿಂದ ಬೆಂಕಿ ನಂದಿಸೋದಕ್ಕೆ ಕಸರತ್ತನ್ನು ಕೂಡ ನಡೆಸಲಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಬೆಂಕಿಯ ತೀವ್ರತೆ ಹೆಚ್ಚಾಗ್ತಾ ಇದೆ. ಅಡಕಮಾರನಹಳ್ಳಿ ಜನರಿಗೂ ಕೂಡ ಆತಂಕ ಇದೆ. ಎಲ್ಲಿದು ಬೇರೆ ಕಡೆಗಳೆಲ್ಲ ಹಬ್ಬುತ್ತೋ ಏನ್ ಕತೆನೋ ಅಂತ. ನೀವು ನೋಡ್ತಾ ಇದ್ದೀರಾ ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ಚಾಚಿಕೊಂಡಿದೆ. ಅದೆಲ್ಲಕ್ಕಿಂತ ದಟ್ಟ ಹೊಗೆ. ಯಾವ ಪರಿಪ್ರಮಾಣದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆದಾಗ ನಮಗೆ ಕಾಣೋದಕ್ಕೆ ಸಿಗುತ್ತಲ್ಲ, ಅಷ್ಟೊಂದು ಥಿಕ್ ಕಪ್ಪು ಹೊಗೆ ನಾವು ಗಮನಿಸ್ತಾ ಇದ್ದೀವಿ. ಸೊ ನಮಗೆಲ್ಲ ಗೊತ್ತು ಆಯಿಲ್ ಇರ್ಬೋದು ನೋಡಿ, ಆ ಶಬ್ದಗಳು ಕೂಡ ನೀವು ಗಮನಿಸ್ತಾ ಇರ್ಬೋದು. ಆಯಿಲ್ಲು ಮತ್ತು ಡೀಸೆಲ್ಲು ಯೂಶಲಿ ಬೆಂಕಿ ಹತ್ತೋದು ಪೆಟ್ರೋಲಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ತಡ, ಬಟ್ ಒಮ್ಮೆ ಹತ್ತಿದ ಮೇಲೆ ಅದನ್ನು ಕಂಟ್ರೋಲಿಗೆ ತರೋದು ಕಷ್ಟ. ಆಲ್ಮೋಸ್ಟ್ 9 ಗಂಟೆಗೂ ಹೆಚ್ಚು ಹೊತ್ತಿ ಉರಿತಾ ಇದೆ ಆ ಭಾಗ. 30ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದವರು ಬಂದಿದ್ದಾರೆ ಅಲ್ಲಿಗೆ. ಆಮೇಲೆ ನಿಮ್ಗೊಂದು ನೆನಪಿರಲಿ, ಎಲ್ಲ ರೀತಿಯಾದಂತಹ ಫೈರ್ ಆಕ್ಸಿಡೆಂಟ್ಸು, ಅಗ್ನಿ ಅವಘಡಗಳಿದೆಯಲ್ಲ, ಅದನ್ನು ನೀರಿನಿಂದ ನಂದಿಸೋದಕ್ಕಾಗಲ್ಲ. ಕೆಲವನ್ನ ನೀರು ಹಾಕಿದಾಗಲೂ ಕೂಡ ಅವು ಆ ಕೆಮಿಕಲ್ ಇಂಗ್ರೀಡಿಯೆಂಟ್ಸು ಇನ್ನೂ ಜಾಸ್ತಿ ರಿಯಾಕ್ಟ್ ಆಗ್ತವೆ. ಸೊ ಅಂಥದ್ದೇನಾದರೂ ಆಗಿದೆಯಾ, ಅಥವಾ ದೊಡ್ಡ ಪ್ರಮಾಣದಲ್ಲಿ ಆಯಿಲ್ ಸ್ಟೋರೇಜ್ ಮಾಡಿದ್ದು ಇಲ್ಲಿ ತಹಬದಿಗೆ ತರೋದಕ್ಕಾಗ್ತಾ ಇಲ್ವ ಸ್ಥಿತಿಯನ್ನು ಗೊತ್ತಾಗ್ತಾ ಇಲ್ಲ. ಬಟ್ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. 30 ಕೋಟಿಗೂ ಅಧಿಕ ಮೌಲ್ಯದ ಆಯಿಲ್ ಇಲ್ಲಿ ತನಕ ಬೆಂಕಿಗೆ ಆಹುತಿಯಾಗಿದೆ. ಹೆಂಗೆ ಈ ಅಗ್ನಿ ಅವಘಡ ಸಂಭವಿಸ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ದೊಡ್ಡ ಮಟ್ಟದ ಹಾನಿ ಅಂತೂ ಸದ್ಯಕ್ಕಾಗಿದೆ. ಅಗ್ನಿಶಾಮಕ ವಾಹನಗಳೇ 30 ಇದಾವೆ ಅಂತ ಹೇಳಲಾಗ್ತಾ ಇದೆ. ಆದರೂ ತಹಬದಿಗೆ ತರೋದಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಕಾಶ್, ಆಲ್ಮೋಸ್ಟ್ ಈ ಬೆಂಕಿ ಅನಾಹುತ ಆಗಿ 9 ಗಂಟೆಗೂ ಹೆಚ್ಚು ಸಮಯ ಆಗ್ತಾ ಇದೆ. ಪ್ರಕಾಶ್, ಇಲ್ಲಿ ತನಕ ಬೆಂಕಿ ತಹಬದಿಗೆ ಬರೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಏನ್ ಚಾಲೆಂಜ್ ಕಂಡು ಬರ್ತಾ ಇದೆ ಕಾರ್ಯಾಚರಣೆಯಲ್ಲಿ? ಎಸ್ ಮಮತಾ, ಏನಂತ ಹೇಳಿದ್ರೆ ಬೆಳಗಿನ ಜಾವ 3 ಗಂಟೆಗೆ ಸಂಭವಿಸಿದಂತ ಈ ಅಗ್ನಿ ಅನಾಹುತದಲ್ಲಿ ಸಾಕಷ್ಟು ರೀತಿಯಲ್ಲೂ ಸಹ ಈಗಾಗಲೇ 50ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ಟ್ಯಾಂಕರ್ಗಳು ಬಂದು ಬೆಂಕಿ ನಂದಿಸುವ ಒಂದು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಈಗಲೂ ಸಹ ಬೆಂಕಿ ಹತೋಟಿಗೆ ಬರ್ತಾ ಇಲ್ಲ. ಈ ಕೆಲವೇ ನಿಮಿಷಗಳ ಹಿಂದೆ ನೋಡ್ಬೇಕಾಯ್ತು. ಏನಂತ ಹೇಳಿದ್ರೆ ಬೆಂಕಿ ಗೋಡನಿಂದ ಆಚೆಗೆ ಈಗಾಗಲೇ ಆಯಿಲ್ ಕೂಡ ಬರ್ತಾ ಇರುವಂಥದ್ದು. ಈ ಆಯಿಲ್ಗೂ ಸಹ ಬೆಂಕಿ ಆವರಿಸಿತ್ತು. ಸುಮಾರು 15-20ಕ್ಕೂ ಹೆಚ್ಚು ಅಗ್ನಿಶಾಮಕದ ಸಿಬ್ಬಂದಿಗಳು ಒಂದು ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಏನಂತ ಹೇಳಿದ್ರೆ ಆ ಬೆಂಕಿಯನ್ನು ಕೂಡಲೇ ಅಲ್ಲಿದ್ದಂಥ ಟ್ಯಾಂಕರಿಂದ ನೀರನ್ನು ಹಾಯಿಸುವ ಮೂಲಕ ಆ ಬೆಂಕಿಯನ್ನು ನಂದಿಸಿದ್ದಾರೆ. ಇಲ್ಲ ಅಲ್ಲೇನಾದರೂ ನೀರೇನಾದರೂ ಖಾಲಿ ಆಗಿತ್ತು ಅಂದಿದ್ರೆ 15-20 ಜನ ಅಗ್ನಿಶಾಮಕ ಸಿಬ್ಬಂದಿಗಳು ಈ ಒಂದು ದಾರುಣ ಘಟನೆ ನಡಿಬೇಕಾಯಿತು ಅಂತಲೇ ಸಹ ಹೇಳ್ಬೋದಾಗಿದೆ. ಅಗ್ನಿಶಾಮಕ ಸಿಬ್ಬಂದಿಗಳ ಒಂದು ಕ್ಷಣಾರ್ಧದಲ್ಲಿ ಈ ಬೆಂಕಿಯನ್ನು ಹತೋಟಿಗೆ ತಂದಿದ್ದಾರೆ. ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಗೋಡನ್ ಇನ್ನೂ ಕೂಡ ಹತ್ತಿ ಉರಿತಾ ಇದೆ. ನನ್ನ ಸುತ್ತಲೂ ಸಹ ಕಪ್ಪು ಆಗಿ ನೋಡ್ತಾ ಇರ್ಬೋದು. ಇದೆಲ್ಲ ಕೂಡ ಆಯಿಲ್ಲು. ಇಲ್ಲಿ ಬಿಸಿಲು ಕೂಡ ಬೀಳದ ಮಟ್ಟದಲ್ಲಿ ಹೊಗೆ ಆವರಿಸಿರುವಂಥದ್ದು. ಈಗಾಗಲೇ ಸಾಕಷ್ಟು ಮುಗಿಲೆತ್ತರಕ್ಕೆ ಹೊಗೆ ಹೋಗ್ತಾ ಇದೆ. ಇಲ್ಲೆಲ್ಲ ಕೆಳಗಡೆ ಏನಂತ ಹೇಳಿದ್ರೆ ಸಂಪೂರ್ಣವಾಗಿ ಕತ್ತಲು ಆವರಿಸುವ ರೀತಿಯಲ್ಲಿ ಕಂಡುಬರ್ತಾ ಇದೆ. ಹೊಗೆ ಯಾವ ಪ್ರಮಾಣದಲ್ಲಿ ಬರ್ತಾ ಇದೆ ಅಂತಂದ್ರು ಬೆಳಗ್ಗೆಯಿಂದಲೂ ಸಹ ಇದೇ ಹತೋಟಿಯಲ್ಲಿರುವಂಥದ್ದು. ಬೆಂಕಿ ಯಾವ ಮಟ್ಟದಲ್ಲೂ ಆರಿಸಲಿಕ್ಕೆ ಆಗ್ತಾನೆ ಇಲ್ಲ. ಏನಂತಂದ್ರೆ ಈ ಶೆಲ್ ಕಂಪನಿಗೆ ಸೇರಿದ ನೋಡ್ತಾ ಇರ್ಬೋದು, ಒಂದರ ದೊಡ್ಡ ಬ್ಲಾಸ್ಟ್ ರೀತಿ ಸೌಂಡ್ ಬರ್ತಾನೆ ಇದ್ದಾವೆ. ಈಗಲೂ ಸಹ ಸಂಪೂರ್ಣವಾಗಿ ಏನು ಈ ಶೆಲ್ ಕಂಪನಿಗೆ ಸೇರಿದಂತಹ ಆಯಿಲ್ ಇದಾಗಿರ್ತದೆ. ಏನು ವಾಹನಗಳಿಗೆ ಹಾಕುವಂತಹ ಇಂಜಿನ್ ಆಯಿಲ್ ಆಗಿರ್ಬೋದು ಮತ್ತಿತರ ಆಯಿಲ್ಗಳನ್ನು ಇಲ್ಲಿ ಶೇಖರಣೆ ಮಾಡಿರುವಂಥದ್ದು. ಸುಮಾರು 500 ml ಇಂದ 1000 ಲೀಟರ್ವರೆಗೂ ಸಹ ಒಂದು ಬ್ಯಾಂಕೆಟ್ ಮೂಲಕ ಇಲ್ಲಿ ಶೇಖರಣೆಯನ್ನು ಮಾಡಲಾಗ್ತಾ ಇತ್ತು. ಏನಂದ್ರೆ ಮುಂಬೈನಿಂದ ಬರುವಂತಹ ಆಯಿಲ್ ನೇರವಾಗಿ ಅಡಕಮಾರನಹಳ್ಳಿ ಬಳಿಯ ಈ ಗೋದಾಮಿನಲ್ಲಿ ಸಂಗ್ರಹಣೆ ಮಾಡ್ತಾರೆ. ಇಲ್ಲಿಂದ ಕರ್ನಾಟಕ ರಾಜ್ಯ ಸೇರಿದಂತೆ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಈ 4 ರಾಜ್ಯಗಳಿಗೂ ಸಹ ಈ ಗೋದಾಮಿನಿಂದಲೇ ಏನು ಈ ಆಯಿಲನ್ನು ಶೆಲ್ ಕಂಪನಿ ಆಯಿಲನ್ನು ವರ್ಗಾವಣೆ ಮಾಡಲಾಗ್ತಾ ಇತ್ತು. ಪ್ರತಿನಿತ್ಯ 20ಕ್ಕೂ ಹೆಚ್ಚು ವಾಹನಗಳು, ಲಾರಿಗಳು ಮತ್ತು ಕಂಟೈನರ್ಗಳಿಂದ ಇಲ್ಲಿಗೆ ಶೇಖರಣೆ ಮಾಡಲಾಗ್ತಿತ್ತು. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಬೆಂಕಿ ಏನು ಶಾರ್ಟ್ ಸರ್ಕ್ಯೂಟಿಂದ ತಗುಲಿದ ಪರಿಣಾಮವಾಗಿ ಈ ಅನಾಹುತ ಆಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ, ಅನಾಹುತದ ಪರಿಪ್ರಮಾಣ ಎಷ್ಟು ಮಟ್ಟಿಗಿದೆ ಅಂತ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಅದು ಬ್ಲಾಸ್ಟ್ ರೀತಿಯಾಗಿ ಒಳಗಡೆ ಇದ್ದಂತಹ ಕ್ರೂಡ್ ಆಯಿಲ್ಗೆ ಬೆಂಕಿ ಸಮೇತ ಆಚೆ ಅದು ಸಿಡಿತಾ ಇದೆ. ಪಾಪ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರೋರಿಗೆ ಈಗ ಅದು ಒಂದು ರಿಸ್ಕು.
ಅವ್ರ ಜೀವನ ಒತ್ತೆ ಇಟ್ಟು ಬೆಂಕಿಯನ್ನು ನಂದಿಸಬೇಕಾದ ದೊಡ್ಡ ಸವಾಲು ಅವರಿಗೆ ಎದುರಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಕ್ರೂಡ್ ಆಯಿಲ್ಗೆಲ್ಲ ಸಾಮಾನ್ಯವಾಗಿ ಪೆಟ್ರೋಲಿಗೆ ಕಂಪೇರ್ ಮಾಡಿದ್ರೆ ಬೆಂಕಿ ಹೊತ್ಕೊಳ್ಳೋದು ಸ್ವಲ್ಪ ಲೇಟು, ಬಟ್ ಆರಿಸೋದಿದೆಯಲ್ಲ ವಿಪರೀತ ಚಾಲೆಂಜ್. ಪೆಟ್ರೋಲ್ ಅಟ್ಲೀಸ್ಟ್ ಡ್ರೈ ಆಗಿಬಿಡುತ್ತೆ, ಬಟ್ ಇದು ಹಂಗಲ್ಲ. ಆಯಿಲ್ ಕಂಟೆಂಟ್ ಆ ಭಾಗದಲ್ಲಿ ಹಾಗೆ ಇರುತ್ತೆ, ಮತ್ತೆ ಕಿಡಿ ಹೊದ್ದಾಗ ಮತ್ತೆ ಜಾಸ್ತಿ ಆಗುತ್ತೆ. ಈ ಕಾರಣಕ್ಕೆಲ್ಲ ಅದು ಬೇರೆ ಬೇರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸು ಕೂಡ ಇದ್ದಾವೆ. ಆಮೇಲೆ ಸ್ಟೋರೇಜನ್ನು ಹೆಂಗೆ ಮಾಡಿದ್ರು ಅನ್ನೋದು ಕೂಡ ನಾವು ನೋಡಬೇಕಾಗತ್ತೆ ಇಲ್ಲಿ.